ಎಲ್ಲರಿಗೂ ಮತ್ತೊಮ್ಮೆ ಮರಳಿ ಮಣ್ಣಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಅಪ್ಡೇಟ್ನ ನೀವು ಆಲ್ರೆಡಿ ತಮ್ನಿಲಲ್ಲಿ ನೋಡಿರ್ತೀರ. ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು, ಇವತ್ತಿಗೆ ನಮ್ಮ ತೋಟ ಕರೆಕ್ಟಾಗಿ 2 ವರ್ಷ ಕಂಪ್ಲೀಟ್ ಆಗಿದೆ. 2 ವರ್ಷ ಕಂಪ್ಲೀಟ್ ಆಗಿ ಈಗ ಒಂದು 3ನೇ ದಿನ ರನ್ ಆಗ್ತಿರ್ಬೋದು. 3ನೇ ವರ್ಷ ಕಾಲಿಟ್ಟಿದೆ ಅಂತ ಹೇಳ್ಬೋದು. ನನ್ನ ವಿಡಿಯೋನ ಫಸ್ಟ್ ಟೈಮ್ ಯಾರು ನೋಡ್ತಿದ್ದೀರಾ ಅವರಿಗೋಸ್ಕರ ಹೇಳ್ತಿದ್ದೀನಿ. ನಾನು ಲಾಸ್ಟ್ 2 ವರ್ಷದಿಂದ ಸುಭಾಷ್ ಪಾಳೇಕರ್ ಅವರ 36x36 ತೆಂಗಿನ ಮಾದರಿ ಅದನ್ನು ಅನುಸರಿಸ್ತಾ ಇದ್ದೀನಿ. 36x36 ತೆಂಗಿನ ಮಾದರಿ ಅಂದರೆ ಏನು ಅಂತ ಕೇಳಿದರೆ ಇಮಿಡಿಯೇಟ್ಲಿ ಅಷ್ಟು ಎಲ್ಲ ಈ ವಿಡಿಯೋಲಿ ನಾನು ಹೇಳೋಕ್ಕಾಗಲ್ಲ. ನಾನು ಹಳೆ ವಿಡಿಯೋನ ಒಂದ್ಸರಿ ನೋಡಿ, ಇಲ್ಲ ಅಂತಂದರೆ ಗೂಗಲಲ್ಲಿ ಹೋಗ್ಬಿಟ್ಟು 36x36 ಕೊಕೊನಟ್ ಮಾಡೆಲ್ 36x36 ಕೊಕೊನಟ್ ಮಾಡೆಲ್ ಅಂತ ಹೊಡೆದ್ರೆ ನಿಮ್ಗೆ ಆ ಮಾಡೆಲ್ ಸಿಗುತ್ತೆ. ಅಂದರೆ ಯಾವ ಥರ ಡಿಸೈನ್ ಮಾಡಿ ನಮ್ಮ ತೋಟ ಮಾಡ್ಬೋದು ಅನ್ನೋದು, ಆ ಮಾಡೆಲ್ ಹೆಂಗಿರೋದೆಯೋ ದಿಟ್ಟು ಅದನ್ನ ಹಚ್ಚಿ ಇಳಿಸಿರೋಂಥ ಇದು ತೋಟ. ಇದು ಕರೆಕ್ಟಾಗಿ ಇವತ್ತಿಗೆ 2 ವರ್ಷ ಕಂಪ್ಲೀಟ್ ಆಯಿತು. ನೋಡ್ತಿರ್ಬೋದು. ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ ಇವತ್ತು ನಾನು ಈಗ ಸಂಜೆ ಒಂದು 6 ಗಂಟೆ ಆಗಿದೆ. ಇವತ್ತು ನಮ್ಮ ಊರಿಗೆ ಮೊಟ್ಟ ಮೊದಲನೇ ಮುಂಗಾರಿನ ಮಳೆ ಆಗಿದೆ. ಸೊ ಅದಕ್ಕೋಸ್ಕರ ಹೆಂಗಿರುತ್ತೆ ತೋಟದ ಫೀಲಿಂಗು ಅಂತ ಹೇಳ್ಬಿಟ್ಟು ನೋಡೋಕೆ ಅಂತ ಹೇಳ್ಬಿಟ್ಟು ನಾನು ಬಂದೆ. ಇದು 36x36ನ ನಮ್ಮ ತೋಟ ಯಾವ್ಯಾವ ರೀತಿ ಅಂತ ಹೇಳಿದೆ ಅಂತ ಯಾವ್ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ ನಾನು. ಇವಾಗೇನು ನೋಡ್ತಿದ್ದೀರಲ್ಲ, ಇದು ತೆಂಗಿನ ಗಿಡ. ಇದು ಕರೆಕ್ಟಾಗಿ ಒಂದು ಬಾಕ್ಸ್ನ, ಅಂದರೆ ಒಂದು ಚೌಕಾಕಾರದ ಬಾಕ್ಸ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ರಿ. ಅಂದರೆ ಒಂದು ಚೌಕಕ್ಕೆ 4 ಮೂಲೆ ಬರ್ತಾವಲ್ಲ, ಆ 4 ಮೂಲೆ ಇದೇ ಇದು ಮೊದಲನೇ ಒಂದನೇ ಮೂಲೆ. ಇದು 36 ಅಡಿಗೆ ಒಂದು ತೆಂಗು ಬರುತ್ತೆ. ನೆಕ್ಸ್ಟ್ ಹಂಗೇ ಹೋದರೆ ಇನ್ನೊಂದು ತೆಂಗು ಇಲ್ಲಿ ಬಂದಿದೆ ನೋಡಿರಿ 36 ಅಡಿಗೆ. ನೆಕ್ಸ್ಟ್ ಹಂಗೇ ಹೋದರೆ ಮತ್ತೆ 36 ಅಡಿಗೆ ಇನ್ನೊಂದು ತೆಂಗು ಬಂದಿದೆ. ಹಂಗೇ ಹೋದರೆ ಇಲ್ಲೊಂದು 36 ಅಡಿಗೆ ಹಿಂಗೆ ತೆಂಗು ಬಂದಿದೆ. ಸೊ ಈ ರೀತಿ ಇರುತ್ತೆ. ಅಂದರೆ ಒಂದು ಬಾಕ್ಸ್ ಕಂಪ್ಲೀಟ್ ಆಯ್ತು. ಇವಾಗ ಈ 36x36 ಬಾಕ್ಸ್ ಒಳಗಡೆ 3 ಸಾಲು ಅಡಿಕೆ ಬರುತ್ತೆ. ನಿಮ್ಗೆ ಹೇಳ್ತೀನಿ, ನೋಡ್ತಿರ್ಬೋದು. ಇದು 1ನೇ ಸಾಲು ಅಡಿಕೆ, ಇದು 2ನೇ ಸಾಲು ಅಡಿಕೆ. ಆವಾಗಲೇ ನಂದು ವೀಡಿಯೋ ಕಟ್ ಆಯಿತು, ಅದನ್ನು ಕಂಟಿನ್ಯೂ ಮಾಡ್ತಿದ್ದೀನಿ. ಇವಾಗ 36x36 ಅಂದ್ರೆ ಅರ್ಥ ಆಗಿರುತ್ತೆ. ಪ್ರತಿ 4 ಮೂಲೆನಲ್ಲೂ ಸಹಿತ ತೆಂಗು ಬರುತ್ತೆ. 1ನೇ ತೆಂಗು, ಇದು 2ನೇ ತೆಂಗು, ಇದು 3ನೇ ತೆಂಗು, ಇದು 4ನೇ ತೆಂಗು. 4 ಮೂಲೆ 4 ತೆಂಗು. ಈ 4 ಮೂಲೆಗೆ 4 ತೆಂಗು ನಡುವೆ 3 ಸಾಲು ಅಡಿಕೆ ಗಿಡ ಬರುತ್ತೆ. 36ನ ನೀವು 9ರಿಂದ ಬಾಕ್ಸಿದ್ರೆ ಕರೆಕ್ಟಾಗಿ 9, 9, 9, 9, 9, 18, 9, 27, ಅದೇ ಸಾರಿ 9, 9, 9, 18, 9, 27, 9, 4, 36 ಇಲ್ಲಿ ಕರೆಕ್ಟ್ ಆಗ್ತಿದ್ದು. ಅಂದರೆ ಪ್ರತಿ 9 ಅಡಿ ಒಂದೊಂದು ಅಡಿಕೆ ಸಾಲು ಬರುತ್ತೆ. ಅಂದರೆ 3 ಸಾಲು ಅಡಿಕೆ ಬರುತ್ತೆ. ನೋಡ್ತಿರ್ಬೋದು, 1, 2, ಇದು 3ನೇ ಸಾಲು ಅಡಿಕೆ. ಸೊ ಹೀಗೆ ಈ 36 3 ಸಾಲು ಅಡಿಕೆ ಹಿಂಗೆ ಹೋಗ್ತಿದ್ದವು ಈ ಬಾಕ್ಸ್ ಒಳಗಡೆ. ಈ ಅಡಿಕೆ ಗಿಡಗಳ ಮಧ್ಯೆ ಮತ್ತೆ ಇಂಟರ್ ಕ್ರಾಪ್ ಬರುತ್ತೆ ಆ ಮಾಡೆಲ್ ಪ್ರಕಾರ. ಹೆಂಗೆ ಅಂತಂದರೆ ಇಲ್ಲೊಂದು ಗಿಡ ನೋಡ್ತಿರ್ಬೋದು, ಇದು 4 ಅಡಿಕೆ ಗಿಡಗಳ ಮಿಡ್ಲಲ್ಲಿ ಒಂದು ಬಾಳೆ ಬರುತ್ತೆ. ಈ ಥರ 4 ಅಡಿಕೆ ಗಿಡದ ನಡುವೆ ಒಂದು ಬಾಳೆ ಬರುತ್ತೆ. ಬಾಳೆಗೆ ಬಾಳೆ ಅದೇ ಲೈನಲ್ಲಿ ಸಪೋರ್ಟಿಂಗ್ ಕ್ರಾಪ್ ಆಗಿ ನೋಡ್ತಿರ್ಬೋದು ಗ್ಲಿರಿಸಿಡಿಯಾ ಬರುತ್ತೆ. ಗ್ಲಿರಿಸಿಡಿಯಾ ಅಂದರೆ ಗೊಬ್ಬರದ ಗಿಡ ನೋಡ್ತಿರ್ಬೋದು. 2 ತಿಂಗಳದ್ದು. ಇದು 2 ತಿಂಗಳ ಹಿಂದೆ ಕಡ್ಡಿ ನೆಟ್ಟಿರೋದು. ಹೆಂಗೆ ಕಡ್ಡಿ ನೆಟ್ಟೆ ಯಾವ ಥರ ನಡ್ಬೇಕು ಅದನ್ನೂ ವಿಡಿಯೋ ಮಾಡಾಕಿದ್ದೀನಿ, ಒಂದ್ಸರಿ ನೋಡ್ಕೊಳ್ರಿ. ಮಳೆ ಬಂದ್ಬಿಟ್ಟು ಮಸ್ತಾಗಿ ಕಾಣ್ತಿದೆ ಮೊದಲು ತೋಟ, ಅದನ್ನೇ ನೋಡೋಣ ಅಂತ ಬಂದೆ ನಾನು. ನೋಡ್ತಿರ್ಬೋದು ಗ್ಲಿರಿಸಿಡಿಯಾ ಯಾವ್ಯಾವ ಟೈಪ್ ಬರುತ್ತೆ. ಇದು ಸ್ವಲ್ಪ 1 ತಿಂಗಳು ಮುಂಚೆ ಬೆಳೆದಿರೋ 3ರಿಂದ 4 ತಿಂಗಳು ಗಿಡ ಇವು. ಈ ಥರ ಮಿಡ್ಲ್ 4 ಅಡಿಕೆ ನಡುವೆ ಒಂದೊಂದು ಗ್ಲಿರಿಸಿಡಿಯಾ, 4 ಅಡಿಕೆ ನಡುವೆ ಒಂದು ಬಾಳೆ ಲೈನಲ್ಲೇ ಪಕ್ಕದಲ್ಲಿ ಗ್ಲಿರಿಸಿಡಿಯಾ ಈ ಥರ ಬರುತ್ತೆ. ಆಮೇಲೆ ಇದೇ ಬಾಕ್ಸ್ನ ನೀವು ಇಂಟು ಮಾರ್ಕ್ ಹಾಕಿದರೆ ಈ ಸೆಂಟ್ರ್ ಬರುತ್ತಲ್ಲ, ಎಕ್ಸಾಕ್ಟ್ಲಿ ಸೆಂಟ್ರ್ ಪಾಯಿಂಟು, ಆ ಸೆಂಟ್ರ್ ಪಾಯಿಂಟೇ ಇದು ಆ್ಯಕ್ಚುಲಿ. ಇಲ್ಲಿ ನೀವು ಯಾವ ರೀತಿ ಅಂದರೆ ಅವರು ಮಾಡೆಲ್ ಪ್ರಕಾರ ಅವ್ರೇನು ಹೇಳ್ತಾರೆ ಅಂತಂದರೆ ನಿಂಬೆ, ಮೂಸಂಬಿ, ಕಿತ್ತಲೆ ಅಥವಾ ಡಾರ್ಫ್ ಕೊಕೊನಟ್ ಅಂತ, ಅಂದರೆ ಗಿಡ್ಡ ಜಾತಿಯ ತೆಂಗಿನ ಗಿಡಗಳು T*D ಆಗಿರ್ಬೋದು ಅಥವಾ D*T ಆಗಿರ್ಬೋದು, ಒಟ್ಟು ಗಿಡ್ಡ ಜಾತಿಯ ಗಿಡಗಳು ಏನಿದಾವಲ್ಲ ಆ ಥರ ತೆಂಗಿನ ಗಿಡನ ಅಥವಾ ಮೂಸಂಬಿ, ಕಿತ್ತಲೆ, ನಿಂಬೆ, ಜಾಯಿಕಾಯಿ ಆ ಥರನೇ ಯಾವ್ದಾರು ಹಾಕ್ಬೋದು ಅಂತ ಹೇಳ್ತಾರೆ. ಅಂದರೆ ಎಕ್ಸಾಕ್ಟ್ಲಿ ಸೆಂಟ್ರ್ ಪಾಯಿಂಟಲ್ಲಿ. ನಾನು ಆಲ್ಮೋಸ್ಟ್ ಎಲ್ಲ ನಾನು ಇಡೀ ತೋಟ ಸುತ್ತರ್ಕೊಂಬಂದ್ರೆ ಬರೀ ಮೂಸಂಬಿನೇ ನೆಟ್ಟಿದ್ದೀನಿ. ನನಗೆ ಮೂಸಂಬಿ ಚಾಯ್ಸ್ ಮಾಡಬೇಕು ಅನ್ನಿಸ್ತು, ನಾನು ಮೂಸಂಬಿ ಚಾಯ್ಸ್ ಮಾಡಿದ್ದೀನಿ. ಕೆಲವೊಬ್ಬರು ಜಾಯಿಕಾಯಿ ಹಾಕಿರ್ತಾರೆ, ಕೆಲವೊಬ್ಬರು ಕಿತ್ತಲೆ ಹಾಕಿರ್ತಾರೆ, ಕೆಲವೊಬ್ಬರು ನಿಂಬೆಹಣ್ಣು ಹಾಕಿರ್ತಾರೆ. ನಾನು ಮೂಸಂಬಿ ಚಾಯ್ಸ್ ಮಾಡಿ ಮೂಸಂಬಿ ಹಾಕೊಂಡಿದ್ದೀನಿ ಎಲ್ಲ ಕಡೆ. ಬಟ್ ಇದು ಇರಲಿ ಅನ್ನೋ ಕಾರಣಕ್ಕೆ ಒಂದೇ ಒಂದು ಸೇಬು ಹಣ್ಣಿನ ಗಿಡ ಹಾಕೊಂಡಿದ್ದೀನಿ. ಇದು ನೋಡ್ತಿರ್ಬೋದು, ಇದು 6ರಿಂದ 7 ತಿಂಗಳು ಹಿಂದೆ ನೆಟ್ಟಿರುವಂಥ ಸೇಬು ಹಣ್ಣಿನ ಗಿಡ. ಇಷ್ಟು ಹೈಟ್ ಬಂದಿದೆ, ಈ ಥರ ಬೆಳವಣಿಗೆ ಆಗ್ತಾಯಿದೆ. ಇದು ನಮ್ಮ ಅಡಿಕೆ ಗಿಡಗಳ ಬೆಳವಣಿಗೆಗಳು. ಆಮೇಲೆ ಎಲ್ಲ ನೀವು ನೋಡ್ತಿರ್ಬೋದು 2 ವರ್ಷ ತುಂಬಿದೆ ಇವಾಗ. ಫುಲ್ಲು ಕೆಳಗಡೆಲ್ಲ ಇರುವೆ, ತೋಟ ತುಂಬ ಫುಲ್ಲು ಇರುವೆ. ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ಇವೆಲ್ಲ ತಡ್ಕೋಬೇಕು.
ಎಲ್ಲಿ ಕಾಲು ಇಡಂಗೆ ಅಲ್ಲ. ಇರುವೆ ಹೊಡಿತಿರ್ತಾವೆ ಕಾಲಿಗೆ. ಅದರಲ್ಲೂ ಮಳೆ ಬಂದಿರೋದಕ್ಕೂ ಅದಕ್ಕೂ ಏನು ಹೊಡ್ತಾ ಅಂದ್ರೆ ಹೊಡ್ತಾ. ಇದು ನೋಡ್ತಿರ್ಬೋದು, ಇದು ಮೂಸಂಬಿ ಹಣ್ಣಿನ ಗಿಡ. ಇದು ಸಹಿತ 6 ರಿಂದ 7 ತಿಂಗಳಿಂದ ಹಚ್ಚಿರೋದು. ಓಕೆನಾ. ಸೊ ನಮ್ಮ ತೆಂಗಿನ ಮರಗಳು ಯಾವ ರೀತಿ ಬಂದಿದೆ ಅಂತ ನೋಡ್ಬೋದು. ನನಗಂತೂ ಭಾರಿ ಖುಷಿ. 2 ವರ್ಷಕ್ಕೆ ಯಾವ ಲೆಕ್ಕಕ್ಕೆ ಬಂದಿದೆ ಅಂತ ನೋಡ್ರಿ. ಕರೆಕ್ಟಾಗಿ 2 ವರ್ಷ ಆಗಿದೆ ತೆಂಗಿನ ಗಿಡಕ್ಕೆ. ಸೈಜ್ ಹೆಂಗಿದೆ ನೋಡ್ರಿ, ಅದು ಬುಡ ಈ ರೀತಿ ಸೈಜ್ ಇದೆ ತೆಂಗಿನ ಮರ. ಆಲ್ಮೋಸ್ಟ್ ತೆಂಗಿನ ಮರಗಳನ್ನ ನಾವೆಲ್ಲ ಹಿಂಗೆ ಇದ್ದವು ಅಂದರೆ ಒಂದಕ್ಕಿಂತ ಒಂದು ಕಾಂಪಿಟೇಷನ್ ಕೊಡೋ ಲೆಕ್ಕಕ್ಕೆ ತೋರಿಸ್ತೀನಿ ನಾನು. ನೋಡ್ತಿರ್ಬೋದು ಯಾವ ರೀತಿ ಅಂತ ಹೇಳ್ಬಿಟ್ಟು. ಮೊನ್ನೆ ತಾನೇ ನಾನು ಒಂದು ವಾರದಿಂದ ಬ್ರಷ್ ಕಟ್ರ್ ಹೊಡೆದು ತೋಟನ ಕ್ಲೀನ್ ಮಾಡ್ಕೊಂಡೆ. ಹೈಟ್ ಅಂತರೂ ಏನಿಲ್ಲ ಅಂದರೆ ಒಂದು 15 ಅಡಿ, ಆರಾಮ ಒಂದು 15 ಅಡಿ ಹೈಟ್ ಹೋಗಿದೆ ನೋಡ್ರಿ. ದಪ್ಪ ನೋಡಿರ್ಬೋದು ಯಾವ ಥರ ಸೈಜ್ ಬಂದಿದೆ ಅಂತ ಹೇಳ್ಬಿಟ್ಟು. ಸಖತ್ ಬಂದಿದೆ ಮಾತ್ರ. 2 ವರ್ಷಕ್ಕೆ ಮಾತಾಡೋಂಗಿಲ್ಲ ತೆಂಗಿನ ಗಿಡದ ಬಗ್ಗೆ ಮಾತ್ರ. ನೆಕ್ಸ್ಟ್ ಮಾತಾಡ್ಬೇಕಾಗಿರೋದು ಅಡಿಕೆ ನೋಡ್ರಿ. ಇದು ಕರೆಕ್ಟಾಗಿ 2 ವರ್ಷ ಕಂಪ್ಲೀಟ್ ಆಯಿತು. ಎಲ್ಲ ಅಡಿಕೆ ಗಿಡಗಳು ಹಿಂಗೆ ಇದ್ದಾವ ಇಲ್ಲ ಅಂತ ಹೇಳ್ತೀನಿ ನಾನು. ಆದರೆ ಎಲ್ಲ ಗಿಡಗಳು ಏನಾರ ಸಣ್ಣವು ಬೆಳೆದವ ಅದು ಇಲ್ಲ. ಅಂದರೆ ಒಂಥರ 30 ಭಾಗ ಸ್ವಲ್ಪ ಈ ರೀತಿ ಚಿಕ್ಕದಿದೆ ಗಿಡ. ನೋಡ್ತಿರ್ಬೋದು ಈ ರೀತಿ ಚಿಕ್ಕದಿದೆ 30 ಭಾಗ, 30%. ಆದರೆ ಇನ್ನು 70 ಭಾಗ ಏನಿದಾವಲ್ಲ ಎಲ್ಲ ಮಸ್ತಾಗಿ ಬಂದಿದ್ದಾವೆ. ಕರೆಕ್ಟಾಗಿ 2 ವರ್ಷ. 1 ಅಥವಾ 2 ರಿಂಗು ಹೊಡಿತೇವೆ ಅಂತಾರಲ್ಲ, 1 ರಿಂದ 2 ರಿಂಗ್ ಹೊಡೆದಿದ್ದಾವೆ. ಎಲ್ಲ ಗೊಬ್ಬರ ಮೊನ್ನೆ ನಮ್ಮದು ತಿಪ್ಪೆ ಗೊಬ್ಬರ ಇತ್ತು, ಒಂದು ಹಾಕ್ಸ್ಬಿಟ್ಟಿದ್ದೀನಿ ನಾನು. ಎಲ್ಲ 1-2 ರಿಂಗ್ ಹೊಡೆದಿವೆ ನೋಡ್ತಿರ್ಬೋದು. ನೋಡಿರಿ ಇಲ್ಲಿ ಇದು 2 ರಿಂಗ್ ಹೊಡೆದಿದೆ. ಈ ಥರ ರಿಂಗ್ ಹತ್ತತ್ರ ಈ ಥರ ಚೆಂದಾಗಿ ಬೆಳಿಬೇಕು. ಆಮೇಲೆ ಬಾಳೆ ನೋಡ್ತಿರ್ಬೋದು. ಇದು ನನ್ನ ತೋಟದ ಮೊದಲನೆಯ ಬಾಳೆ ಗೊನೆ. ಅದು ಮೊನ್ನೆ ಬಂದು ನಾನು ನೋಡಿದ್ದು. ನನ್ನ ತೋಟದಲ್ಲಿ ಫೇಲ್ಯೂರ್ ಅಂತಂದರೆ ಮೊದಲಾಗಿದ್ದೆ ನನಗೆ ಬಾಳೆ ನಾನು ಅಂದ್ಕೊಂಡಂಗೆ ನನಗದು ಮೇಂಟೈನ್ ಮಾಡೋಕ್ಕೂ ಆಗಲಿಲ್ಲ. ನೆಕ್ಸ್ಟ್ ಅದು ನಾನು ಅಂದ್ಕೊಂಡಂಗೆ ಬೆಳೀಲೂ ಇಲ್ಲ. ಸೊ ಯಾಕಂದರೆ ಈ ಸರ್ಕಾರಿ ಗೊಬ್ಬರ ಅಂತ ಹಿಂಗೆ ಕರೀತಾರಲ್ಲ, ಯೂರಿಯಾ DAP ಅದು ಇದು ಅದನ್ನೆಲ್ಲ ಹಾಕ್ಲಿಲ್ದಂಗೆ ಬಾಳೆ ಬೆಳಿಬೇಕು ಅಂದರೆ ಮೀಟ್ರ್ ಬೇಕು ಅಂತಾರೆ. ಭೂಮಿ ಫಲವತ್ತಿದ್ರೆ ಸ್ವಲ್ಪ ಚೆನ್ನಾಗಿ ಬೆಳೆಯುತ್ತೆ. ಆರ್ಗ್ಯಾನಿಕ್ಕಲ್ಲೂ ಕೆಲವು ವಿಧಾನಗಳಿದ್ದಾವೆ, ಅದನ್ನೇ ಫಾಲೋ ಮಾಡಿದ್ರು ಚೆನ್ನಾಗಿ ಬೆಳೀತೆ ಅಂತಾರೆ. ಬಟ್ ನಮ್ಮದು ಆಲ್ಮೋಸ್ಟ್ ನಾನು ನೈಸರ್ಗಿಕ ಕೃಷಿನಲ್ಲಿ ಏನು ಮಾಡೋಕ್ಕಾಗುತ್ತೋ ಸಾಧ್ಯವಾಗಿದೆಯೋ ಒಂದು ಎಲ್ಲವನ್ನೂ ಮಾಡೋಕ್ಕಾಗಲಿದ್ರು ಎಷ್ಟಾಗುತ್ತೋ ಅಷ್ಟನ್ನ ಮಾಡ್ಕೊಂಡು ಬೆಳೆಸಿರುವಂಥ ಬಾಳೆ. ಇದೊಂದು ಲೈನ್ ಮಾತ್ರ ಇಷ್ಟು ಚೆನ್ನಾಗಿದೆ. ಇನ್ನು ನೋಡ್ತಿರ್ಬೋದು ಎಲ್ಲ ಬಾಳೆ ಎದ್ದೇ ಇಲ್ಲ, ಎಲ್ಲ ಅಲ್ಲೇ ನೆಲದಲ್ಲೇ ಇದೆ. ಸೊ ನಾನು ಬಾಳೆ ಹಾಕೇನೇ ಇಲ್ಲ ಅನ್ನೋದೇ ಮರ್ಸ್ಬಿಟ್ಟಿದ್ದೀನಿ ನಾನು. ಇವಾಗ ತಲೆನೇ ಕಷ್ಟಲ್ಲ ನಾನು. ಯಾಕಂದರೆ ಬಾಳೆ ಯಾವಾಗ ಫೇಲ್ಯೂರ್ ಆಯ್ತು ನಂಗೆ ಗೊತ್ತಾಯ್ತು. ತೀರಾ ತಲೆಗೆ ಕಷ್ಟಂಗೆ ಗೊತ್ತಂದರೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಕೊತ ಹೋಗ್ಬೇಕಾಗತ್ತೆ, ದುಡ್ಡು ಇದಕ್ಕೆ ಸುರಿಬೇಕಾಗತ್ತೆ. ಕೈ ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಕೈ ಬಿಟ್ಟಿದ್ದಕ್ಕೆ ಇವೆಲ್ಲ ನೆಲದಾಗಿದ್ದು ಗಿಡ 3 ತಿಂಗಳಿಂದ. ನಾನು 3 ತಿಂಗಳಾದ್ಮೇಲೆ ನಮ್ಮ ತೋಟಕ್ಕೆ ಬರ್ತಿರೋದು. ಬೇಸಿಗೆನಲ್ಲಿ ತಲೆ ಕಟ್ಸ್ಕೊಳ್ಳಂಗೆ ಫುಲ್ ಕಳೆ ಬೆಳೆಸಿ ಬಿಟ್ಬಿಟ್ಟಿದೆ, ಹೆಂಗಾರ ಇರಲಿ ಅದು ಅಂತ ಹೇಳ್ಬಿಟ್ಟು. 3 ತಿಂಗಳಾದ ಬಂದು ನೋಡಿದರೆ ಇವು ಏನು ಮೇಂಟೈನ್ ಮಾಡಲಿಕ್ಕೆ ತಾನೇ ಬೆಳ್ಕೊಂಡು ಈಗೀಗ ಹೈಟ್ ಆಗುತ್ತೆ. ಅವು ಹಿಂಗಿದ್ವು 3 ತಿಂಗಳಿಂದ. ಈಗೆಲ್ಲ ಸ್ವಲ್ಪ ಪರವಾಗಿಲ್ಲ, ಒಂದು ಲೆಕ್ಕಕ್ಕೆ ಬೆಳೀತಾ ಇದ್ದಾವೆ. ನಾನಂದರೂ ಬಾಳೆನ 1 ರೂಪಾಯಿನೂ ಬೇಡಪ್ಪ ನನಗೆ, ಇದರಿಂದ ಪೊಟ್ಯಾಶ್ ಸಿಕ್ಕರೆ ಸಾಕು. ಬರೀ ಪಕ್ಕದಲ್ಲಿರೋ ಅದು ಮರಿ ಏನು ಬಿಡ್ತಾವಲ್ಲ ಅದನ್ನು ಕಡ್ದು ಹಾಕ್ಯಂತ ಹೋದ್ರೆ ಸಾಕಲ್ಲ ಅನ್ನೋ ಕಾರಣಕ್ಕೆ ತಲೆ ಕಷ್ಟ ಬಿಟ್ಬಿಡಿ ನಾನು. ಇವಾಗೆಲ್ಲ ತುಂಬ ಯೋಚನೆ ಮಾಡೋಕ್ಕೆ ಹೋಗಲ್ಲ ನಾನು. ಇನ್ನು ಈ ಮಾಡೆಲ್ದು ಇನ್ನೊಂದು ಯಾವುದಪ್ಪ ಅಂತಂತಂದರೆ, ಈ ಅಡಿಕೆ ಲೈನೇನು ಬರುತ್ತಲ್ಲ, ಈ ಅಡಿಕೆ ಲೈನಲ್ಲಿ ನಾನು ಕೋಕೋ ಕಾಫಿ ಹಾಕೊಂಡಿದ್ದೆ. ಆ್ಯಕ್ಚುಲಿ ನಾನು ಹಳೆ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಇದು ನೋಡ್ತಿರ್ಬೋದು, ಇದು ಕಾಫಿ ಗಿಡ. ಕಾಫಿ ಯಾವ ವೆರೈಟಿ ಅಂದರೆ ರೋಬಸ್ಟಾ C/R ಅಂತ ವೆರೈಟಿ ಹೆಸರು. ಕಾಫಿ ಗಿಡ ಮಸ್ತಾಗಿ ಬರ್ತಿದೆ ಮಾತ್ರ. ಇದು ಕರೆಕ್ಟಾಗಿ ಒಂದು 6 ತಿಂಗಳು ಮೇಲ್ಗಡೆ ಆಗಿದೆ. ಇದೊಂದು 7 ತಿಂಗಳು ಆಗಿರ್ಬೋದು ನನ್ನ ಅನಿಸಿಕೆ. 7 ರಿಂದ 8 ತಿಂಗಳು. ಅಕ್ಟೋಬರ್ ನವಂಬರಲ್ಲಿ ಹಚ್ಚಿರೋದು ನಾನು. 6 ರಿಂದ 7 ತಿಂಗಳಂತೂ ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ನೋಡ್ತಿರೋದು ಕಾಫಿ ಎಲ್ಲ ಲೈನಲ್ಲೂ ಈ ಅಡಿಕೆ ಲೈನ್ ಇದೆಯಲ್ಲ, ಇಲ್ಲಿ ನಾನು ಕಾಫಿ ಹಾಕಂತ ಹೋಗಿದ್ದೀನಿ. ಪರವಾಗಿಲ್ಲ ಕಾಫಿ ನನಗಂತರೂ ಏನು ಬೈಕೊಳ್ಳಂಗೇನಿಲ್ಲ, ಚೆನ್ನಾಗಿ ಬರ್ತಿದೆ. ಬಿಸಿಲಲ್ಲಿ ಇಂಥ ನಮ್ಮ ಊರಲ್ಲಿ 36-37 ಡಿಗ್ರಿ ಸೆಲ್ಸಿಯಸ್ ಹೊಡಿತಿರುತ್ತೆ ಬೇಸಿಗೆಯಲ್ಲಿ. ಅಷ್ಟಿದ್ರಲ್ಲೂ ಸಹಿತ ತಡ್ಕೊಂಡು ನೆರಳಿಲ್ಲ ಏನಿಲ್ಲ. ಬಾಳೆ ಈಗೀಗ ಬರ್ತಿರೋದು. ನೆರಳೇ ಇಲ್ದಂಗೆ ಬಿಸಿಲಿನ ತಾಪಮಾನದಲ್ಲೂ ಸಹಿತ ಇಷ್ಟು ಹಸಿರಾಗಿ ಚೆನ್ನಾಗಿ ಬರ್ತಿದೆ ಅಂದರೆ ಅಷ್ಟೇ ಖುಷಿ ನನಗೆ. ಮತ್ತೊಂದು ದಿನ ಕಾಯಿ ಬಿಡಲಿ ಅವು, ಬಟ್ ಗಿಡ ಮಾತ್ರ ಸಾಯಬಾರ್ದು ನನಗೆ. ಬಟ್ ಅಷ್ಟು ಚೆನ್ನಾಗಿ ಬರ್ತಿದೆ. ನಾನು ಏನು ಮಾಡಿದ್ದೆ ಅಂದರೆ ಒಂದು ಲೈನಲ್ಲಿ ಈ ಒಂದು ಲೈನಲ್ಲಿ ನಾನು ಕಾಫಿ ಹಾಕೊಂಡಿದ್ದೆ. ನೆಕ್ಸ್ಟ್ ಆ ಮಾಡೆಲ್ ಪ್ರಕಾರ ಕಾಫಿ ಅಥವಾ ಕೋಕೋ ಚೂಸ್ ಮಾಡಿರಿ ಅಂತ ಹೇಳ್ತಾರೆ. ಅಂದರೆ ಎರಡು ಅಡಿಕೆ ಗಿಡಗಳ ಮಿಡ್ಲಲ್ಲಿ ನಾವು ಹಾಕೋಬೇಕು. 2 ಅಡಿಕೆ ಗಿಡದ ನಡುವೆ ಏನಪ್ಪ ಅಂದರೆ ಒಟ್ಟು ಈ 2 ಅಡಿಕೆ ಗಿಡಗಳ ಸೆಂಟ್ರ್ ಏನು ಬರುತ್ತಲ್ಲ ಅಲ್ಲಿ ಕಾಫಿ ಅಥವಾ ಕೋಕೋ ಹಾಕಬೇಕು ಅಂತ ಆ ಮಾಡೆಲ್ ಪ್ರಕಾರ ಹೇಳೋದು. ನಾನೇನು
ತಲೆ ಓಡಿಸಿದೆ ಅಂದರೆ ಒಂದು ಲೈನ್ ಕಾಫಿ ಹಾಕೋಣ, ಇನ್ನೊಂದು ಲೈನ್ ಕೋಕೋ ಹಾಕೋಣ. ಅಂದರೆ ಆಲ್ಟರ್ನೇಟಿವ್, ಅಂದರೆ ಒಂದು ಲೈನ್ ಕಾಫಿ ಬರುತ್ತೆ, ಒಂದು ಲೈನ್ ಕೋಕೋ, ಒಂದು ಕಾಫಿ ಕೋಕೋ ಹಿಂಗೆ ಹೋಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ನಾನು ಹಂಗೆ ಯೋಚನೆ ಮಾಡಿದ್ದೆ ಆ್ಯಕ್ಚುಲಿ. ಬಟ್ ಅದು ನಂದು ಕರ್ಮ ಏನೋ ಗೊತ್ತಿಲ್ಲ, ನಾನು ಕೋಕೋ ಹಾಕೊಂಡಿದ್ದೆ, ಕೋಕೋ ಎಲ್ಲ ಸತ್ತೋಗ್ಬಿಟ್ರು. ಯಾಕಂದರೆ ಬಿಸಿಲಿ ತಡ್ಕೊಳಕ್ಕಾಗಲಿಲ್ಲ. ಯಾಕಂದರೆ ಬಾಳೆ ಚೆನ್ನಾಗಿ ಬಂದ್ಬಿಟ್ಟು ಅದಕ್ಕೆ ನೆರಳು ಕಂಪ್ಲೀಟಾಗಿ ಶೇಡ್ ಇತ್ತು ಅಂತಂದರೆ ಕಾಫಿ ಗಿಡ ಇದು ಕೋಕೋ ಗಿಡ ಸಾಯ್ತಾನೆ ಇರಲ್ಲ. ಅಲ್ಲೊಂದಿಲ್ಲೊಂದು ಜೀವ ಉಳ್ಕೊಂಡಿದೆ ನೋಡ್ರಿ, ಅಲ್ಲೊಂದಿಲ್ಲೊಂದು ಉಳ್ಕೊಂಡಿದೆ. ಇದು ಕೋಕೋ ಗಿಡನೇ, ಇದು 8 ತಿಂಗಳಾಯ್ತು ಆಲ್ರೆಡಿ. ಅಲ್ಲೊಂದಿಲ್ಲೊಂದು ಅಷ್ಟೇ ಉಳ್ಕೊಂಡಿರೋದು, ಕೋಕೋ ಎಲ್ಲ ಹೋಗ್ಬಿಟ್ಟು. ನಾನು ಅದಕ್ಕೆ ಅದು ನಂದು ಫೇಲ್ಯೂರ್ ಅಂತ ಅನ್ಕೊಂಡು ನಾನು ಕೈ ಬಿಟ್ಬಿಟ್ಟೆ. ಈಗ ಅದಕ್ಕೆ ಏನು ಮಾಡಿದ್ದೇನೆ ಅಂದರೆ, ಈ ಮಳೆಗಾಲಕ್ಕೆ ನಾನು ಕೋಕೋ ಸುಮ್ಮನೆ ಚೂಸ್ ಮಾಡೋಕ್ಕಿಂತ ಕಾಫಿನೇ, ಇವಾಗ ಹೆಂಗೋ ಕಾಫಿ ಅಂತ ಚೆನ್ನಾಗಿ ಬರ್ತಿದೆ ನೋಡ್ತಿರ್ಬೋದು. ಕಾಫಿ ಎಷ್ಟು ಹುಲುಸಾಗಿ ಬೆಳೀತಾ ಇದೆ ಮಾತ್ರ, ಯಾವ ಮೇಂಟೆನೆನ್ಸ್ ಇಲ್ಲ ಇದಕ್ಕೆ. ಏನೊಂದು ಯಾವ ಗೊಬ್ಬರನ ತಂದು ಹಾಕಿಲ್ಲ, ಏನಿಲ್ಲ. ಈಗೀಗ ನಾನು ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕಲ್ಲ ಅನ್ನೋ ಕಾರಣಕ್ಕೆ ಹಾಕ್ಸಿದಿಲ್ಲ ಈ ಸರಿ. ಕಾಫಿ ಗಿಡಕ್ಕೂ ಹಾಕ್ಸಿಲ್ಲ ನಾನು, ಬರೀ ಅಡಿಕೆ ಗಿಡಕ್ಕೆ ಬಾಳೆ ಗಿಡಕ್ಕೆ ಹಾಕ್ಸಿದ್ದೀನಿ. ಕಾಫಿ ಚೆನ್ನಾಗಿ ಬರ್ತಿರೋದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ, ಪ್ರತಿ ಲೈನಲ್ಲೂ ಸಹಿತ ಕಾಫಿ ಹಾಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಕಾಫಿ ಗಿಡ ತರಿಸಿದ್ದೀನಿ. ನಿಮ್ಗೆ ತೋರಿಸ್ತೀನಿ ಅದನ್ನು ಯಾವ ರೀತಿ ಕಾಫಿ ಗಿಡ ಇದ್ದಾವೆ, ಹೆಂಗಿದ್ದಾವೆ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಈ ಮಾಡೆಲ್ ನಿಮಗೆ ಅರ್ಥ ಆಯಿತು ಅನ್ಕೊತೀನಿ. ನಮ್ಮದು ಬಾಳೆ ಅದೊಂದು ಗ್ರೋತ್ ಬರಲಿಲ್ಲ. ಇದು ಗ್ಲಿರಿಸಿಡಿಯಾ ಗೊಬ್ಬರದ ಗಿಡಗಳು ಕಡ್ಡಿಗಳು ನೆಟ್ಟಿದೆ. ಇವಾಗ ಕೆಲವೊಂದು ಲೇಟಾಗಿ ಚಿಗಿತವೆ, ಕೆಲವೊಂದು ಬೇಗ ಚಿಗಿತವೆ, ಕೆಲವೊಂದು ಆಲ್ರೆಡಿ ಹೈಟಾಗಿ ತುಂಬ ಚೆನ್ನಾಗಿ ಬರ್ತಿದ್ದಾವೆ. ಆದರೆ ಈ ಬಾಳೆ ಗ್ಲಿರಿಸಿಡಿಯಾ ನಾನು ಪ್ರತಿ ಲೈನಲ್ಲೂ ಮಾಡೋಕ್ಕೆ ಹೋಗಿಲ್ಲ. ಇಲ್ಲಿ ಈ ಲೈನಲ್ಲಿ ನೋಡ್ತಿರ್ಬೋದು, ಗ್ಲಿರಿಸಿಡಿಯಾ ಇಲ್ಲೇ ಇಲ್ಲ ನಾನು ಈ ಲೈನಲ್ಲಿ. ಏನಕ್ಕೆ ಹಾಕಿಲ್ಲ ಅಂತಂದರೆ, ಒಂದು ಲೈನಲ್ಲಿ ನಾನು ಗ್ಲಿರಿಸಿಡಿಯಾ ಬಾಳೆ ಹಾಕೊಂಡಿದ್ದೀನಿ, ಬಟ್ ಇನ್ನೊಂದು ಲೈನಲ್ಲಿ ನನ್ನ ಪ್ಲ್ಯಾನ್ ಇರೋದು ಇಲ್ಲಿ ಗ್ಲಿರಿಸಿಡಿಯಾ ಅಥವಾ ಗೊಬ್ಬರದ ಗಿಡಗಳ ಬದಲು ಒಂದು ನುಗ್ಗೆ ನಡ್ಕೊಂತ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು. ಆ ಮಾಡೆಲ್ ಪ್ರಕಾರ ಐದರ್ ನುಗ್ಗೆನಾರ ಹಾಕಳ್ರಿ, ಇಲ್ಲ ಗೊಬ್ಬರದ ಗಿಡನಾರ ಹಾಕಳ್ರಿ, ಇಲ್ಲ ಅಂತಂದರೆ ಚೊಕ್ಚೆ ಅಗಸೆ ಬರುತ್ತಲ್ಲ, ಒಟ್ಟು ಈ ನೈಟ್ರೋಜನ್ ಫಿಕ್ಸೇಷನ್ ಮಾಡಬೇಕು, ಸಾರಜನಕ ಸ್ಥಿರೀಕರಣ ಮಾಡುವಂತಹ ಯಾವುದೇ ದೊಡ್ಡ ಜಾತಿಯ ಈ ಗಿಡಗಳೇನು ಬರ್ತಾವಲ್ಲ, ನುಗ್ಗೆ, ಗೊಬ್ಬರದ ಗಿಡ, ಚೊಕ್ಚೆ ಅಂತ ಕರೀತಾರಲ್ಲ, ಅಗಸೆ, ಅದನ್ನೆಲ್ಲ ಹಾಕೋಬೋದು ನೀವು. ನಾನು ಒಂದು ಲೈನಲ್ಲಿ ನಾನು ಗೊಬ್ಬರ ಗಿಡ ಹಾಕೊಂಡಿದ್ದೀನಿ, ಒಂದು ಲೈನಲ್ಲಿ ನಾನು ನುಗ್ಗೆ ಹಾಕೋಬೇಕು ಅಂತ ಹೇಳ್ಬಿಟ್ಟು ನುಗ್ಗೆ ತರಿಸಿಟ್ಟಿದ್ದೀನಿ ನಾನು. ಸೊ ಅದೊಂದು ನಿಮಗೆ ಗೊತ್ತಾಗಲಿ ಅಂತ ಹೇಳಿದ್ದೀನಿ. ಇದು ನೋಡ್ತಿರ್ಬೋದು ಮೂಸಂಬಿ ಹಣ್ಣಿನ ಗಿಡ ಯಾವ ರೀತಿ ಚಿಗುರ್ತಾ ಇದೆ ಅಂತ ಹೇಳ್ಬಿಟ್ಟು. ಅಡಿಕೆ ಗಿಡಗಳು ಅದೇ ಹೇಳಿದ್ನಲ್ಲ, ಅಡಿಕೆಗಳು ಕೆಲವೊಂದು ಭಾರಿ ಬೆಳೆದವೆ ಮಾತ್ರ. ಇದು ನೋಡಿರ್ಬೋದು, ಕೆಲವೊಂದು ಮಾತ್ರ ಭಾರಿ ಚೆಂದ ಬೆಳೆದವೆ, ಇನ್ನು ಕೆಲವೊಂದು ಬೆಳೆದಿಲ್ಲ, ಪರವಾಗಿಲ್ಲ. 2 ವರ್ಷಕ್ಕೆ ನನಗೇನು ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಐತೆ, ಏನು ಸಮಸ್ಯೆ ಇಲ್ಲ. ನಾವು ಹೆಂಗೆ ಮೇಂಟೈನ್ ಮಾಡ್ತೇವೆ ಹಂಗಿರುತ್ತೆ ಆ್ಯಕ್ಚುಲಿ ತೋಟ. ನಾನು ಆಲ್ಮೋಸ್ಟ್ ಸ್ವಲ್ಪ ಬೆಂಗಳೂರು ವರ್ಕ್ ಮಾಡೋದ್ರಿಂದ ಕೇರ್ಲೆಸ್ ಆಗಿ ಬೆಳೆಸಿರೋದಕ್ಕೆ ಈ ರೀತಿ ಬಂದಿದೆ. ಇನ್ನೂ ಇಲ್ಲೇ ಇದ್ಕೊಂಡು ಮಾಡಿ ಬೆಳೆಸಿದರೆ ಇನ್ನೂ ತುಂಬ ಚೆನ್ನಾಗಿ ಬರ್ತಿತ್ತೇನೋ ಅನ್ನೋದು ನನ್ನ ಇದು ನೋಡಿ, ಮೋಸಂಬಿ ಹಣ್ಣಿನ ಗಿಡ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಮಾತ್ರ. ಬರಲಿ ಅಂತ ಕೈ ಬಿಟ್ಬಿಡಿ. ನೋಡಿ ಗೊಬ್ಬರದ ಗಿಡ ಇಷ್ಟು ಹೈಟು, 4ರಿಂದ 5 ತಿಂಗಳಾಯ್ತಾನು ಆಲ್ರೆಡಿ. ಒಂದು 6 ಫೀಟ್ ಹೈಟ್ ಆಗಿದೆ, ಚೆನ್ನಾಗಿ ಬರ್ತಿದೆ ಒಟ್ಟಿನಲ್ಲಿ ಮಾತ್ರ. ನೆಕ್ಸ್ಟ್ ನಮ್ಮ ತೋಟ ಸುತ್ತಲ ಏನು ಮಾಡ್ಬಿಟ್ಟಿನಿ ಅಂದರೆ, ಹಣ್ಣಿನ ಗಿಡ ಹಾಕೊಂಬಿಟ್ಟೀನಿ. ತೋರಿಸ್ತೀನಿ ಹಣ್ಣಿನ ಗಿಡ ಯಾವ ರೀತಿ ಹೇಳ್ಬಿಟ್ಟು. ಇದು ನಂದು ತೋಟದ ಬಾರ್ಡ್ರು. ಈ ಬಾರ್ಡ್ರಲ್ಲಿ ಎರಡು ತೆಂಗಿನ ಗಿಡ ಫುಲ್ ಸುತ್ತಲೂ ತೆಂಗಿನ ಮರ ಹೋಗಿದೆ. ನಮ್ಮದು ಬಾರ್ಡ್ರು 27 ಅಡಿ ಒಂದೊಂದು ಬಾರ್ಡ್ರಲ್ಲಿ ತೆಂಗಿನ ಮರ ಇದ್ದಾವೆ. ಆ 2 ತೆಂಗಿನ ಮರದ ಮಧ್ಯೆ ಒಂದೊಂದು ಹಣ್ಣಿನ ಗಿಡ ಹಾಕಂತ ಹೋಗಿದ್ದೀರಿ. ಇದು ಹಲಸು, ಇದು ಸಿದ್ದು ಹಲಸು ಅಂತ ಕರೀತಾರಲ್ಲ, ಆ ವೆರೈಟಿ. ಇದು ಒಟ್ಟು ಆಲ್ಮೋಸ್ಟ್ ಎಲ್ಲ ಮರ್ತೆ ಹೋಗ್ಬಿಡೈತೆ ನನಗೆ ಯಾವ ವೆರೈಟಿ ಹಾಕಿದ್ದೀನಿ. ಒಟ್ಟು 5 ಥರದ ಹಲಸಿನ ಹಣ್ಣಿನ ಗಿಡ, 5 ಥರದ ಮಾವು, ಆಮೇಲೆ ಎಲ್ಲ ರೀತಿಯ ಇದು ನೋಡ್ತಿರ್ಬೋದು ಮಾವಿನ ಗಿಡ. ಇದು ಹೆಂಗೆ ಬೆಳ್ತಿದೆ ನೋಡ್ರಿ. ಇದು ಕರೆಕ್ಟಾಗಿ ಹೋದ ಸರಿ ಜುಲೈನೆಲ್ಲ ಹಾಕಿದ್ದು. ತುಂಬ ಹಣ್ಣಿನ ಒಟ್ಟು ಎಲ್ಲ ರೀತಿಯ ಹಣ್ಣಿನ ಗಿಡಗಳನ್ನು ತಂದು ಹಾಕೊಂಬಿಟ್ಟಿನಿ ನಾನು. ಇದು ಹುಣಸೆ ಹಣ್ಣಿನ ಗಿಡ ಇದೆ ಆ್ಯಕ್ಚುಲಿ. ಇದು ಸಂಜೆ ಆದ ತಕ್ಷಣ ಎಲೆ ಮುದುರ್ಕೊಳ್ಳುತ್ತೆ, ಕಾಣಲ್ಲ. ಬಟ್ ಇದು ಹುಣಸೆ ಹಣ್ಣಿನ ಗಿಡ. ಪೇರ್ಲೆ ಗಿಡ ಹಾಕಿದ್ದೆ ನಾನು ನೋಡ್ರಿ. ಇದು ಪೇರ್ಲೆ ಹಣ್ಣಿನ ಗಿಡ, 2 ವರ್ಷದ ಪೇರ್ಲೆ ಹಣ್ಣಿನ ಗಿಡ ಆಲ್ರೆಡಿ ಬಿಟ್ಟು ನಾವು ಅಲ್ಲೇ ಪೇರ್ಲೆ ಕಾಯೆಲ್ಲ ಹರ್ಕೊಂಡೋಗಿ ತಿಂತಾಯಿದ್ದೀವಿ ನಾವು ಮನೆಯಲ್ಲಿ. ತುಂಬ ಚೆನ್ನಾಗಿ ಬಂದಿದೆ. ಇದು ನಾಟಿ ಪೇರಳೆ, ಇದು ಯಾವ ಜಾವರೇನೂ ಅಲ್ಲ, ಇದೂ ಅಲ್ಲ, ನಾಟಿ ಪೇರಳೆ ನೋಡ್ತಿರ್ಬೋದು ನೋಡ್ರಿ. ಇದು ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಮಾತ್ರ. ತೋಟಕ್ಕೆ ಬಂದರೆ ಏನಾದ್ರು ತಿನ್ನೋಕೆ ಸಿಗಂಗಿರ್ಬೇಕು ಅಂದರೆ ಅದಕ್ಕೆ ತೋಟ ಅಂತ ನನ್ನ ಅಭಿಪ್ರಾಯ. ಅದು ಸುಮ್ಮನೆ ಬರೀ ಅಡಿಕೆ ಹಾಕೊಳ್ಳೋದು, ಬರೀ ಬಾಳೆ ಹಾಕೊಂಬಿಡೋದು, ಬರೀ ತೆಂಗು ಹಾಕೊಂಬಿಡೋದು ಮಾಡಿದ್ರಲ್ಲ. ಇದು ನೋಡ್ತಿರ್ಬೋದು ಬೆಟ್ಟದ ನೆಲ್ಲಿಗೆ. ಇದು ಒಂದು 4 ತಿಂಗಳಾಯ್ತು ಆ್ಯಕ್ಚುಲಿ ತಂದಾಕಿ. ಹಂಗೆ
ಇಡೀ ತೋಟ ತುಂಬ ನೋಡ್ರಿ ಎಷ್ಟು ರುಚಿ ಇದೆ ಅಂದರೆ ಮಾತ್ರ ಬಾಯಿ ರುಚಿ ಇದೆ ನೋಡಿ. ಕಾಫಿ ಗಿಡ ಹಿಂಗಿರ್ಬೇಕು, ಕಾಫಿ ಗಿಡ ಹಿಂಗಿದ್ರೆ ನೋಡೋಕೆ ಚಂದ. ಅಡಿಕೆ ಗಿಡ ಎಲ್ಲ ನಮಗೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ. ಆಲ್ಮೋಸ್ಟ್ 70% ಎಲ್ಲ ಚೆನ್ನಾಗಿ ಬೆಳೆದಿದೆ ಗಿಡ ಮಾತ್ರ. ಇನ್ನು 30% ಇರಲಿ, ಎಲ್ಲರೂ ಒಂದೇ, ಎಲ್ಲ ಬಳ್ಳು ಒಂದೇ ಇರಲ್ಲ. ಬೆಳೆ ಟೈಮಿಗೆ ಬೆಳೆದೇ ಅಂತ ಸುಮ್ಮನಾಗಿದ್ದೀನಿ. ಮೇಲೆ ಮಳೆಗಾಲ ಶುರುವಾಯಿತು ಅಂತಂದರೆ ಎಲ್ಲ ಯಾವ್ಯಾವ ಗಿಡ ಎದ್ದಿರಲ್ಲ ಎಲ್ಲ ಎದ್ದಾಳ್ತಾವಂತ ನನ್ನ ಹೋಪು. ನಿಮಗೆ ಇದನ್ನು ತೋರಿಸ್ತಾರೆ ಒಂದು ಸೆಕೆಂಡು, ಕಾಫಿ ಗಿಡ ಯಾವ ತರಿಸಿದ್ದೀನಿ ಸರ್ ಅಂತ. ಹತ್ತಾಗ್ತಾ ಬಂತು ಆಲ್ರೆಡಿ, ನೋಡ್ತಿರ್ಬೋದು. ಇವೆಲ್ಲ ರೋಬೋಸ್ಟಾ C/6 ಕಾಫಿ ವೆರೈಟಿ ಇದೆ ಆ್ಯಕ್ಚುಲಿ ತೊಗೊಂಬಂದಿರೋದು. ನಾಳೆ ನಡಬೇಕೀಗ. ಆಮೇಲೆ ಹೇಳಿದ್ನಲ್ಲ, ಒಂದು ಲೈನು ಒಂದು ಲೈನು ಗ್ಲಿರಿಸಿಡಿ ಅಥವಾ ಗೊಬ್ಬರದ ಗಿಡ, ಇನ್ನೊಂದು ಲೈನಲ್ಲಿ ನಾನು ನುಗ್ಗೆ ಹಾಕೋಬೇಕು ಅಂತ ಹೇಳ್ಬಿಟ್ಟು ನುಗ್ಗೆ ಗಿಡ ತರಿಸಿಟ್ಕೊಂಡಿದ್ದೀನಿ. ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನರ್ಸರಿನಲ್ಲಿ ತರಿಸಿರೋ ನುಗ್ಗೆ. ನೀವು ನಿಯರ್ ಬೈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನರ್ಸರಿನಲ್ಲಿ ನುಗ್ಗೆ, ನಿಂಬೆ ಎಲ್ಲ ರೀತಿಯ ನಾಟಿ ಹಣ್ಣಿನ ಗಿಡಗಳನ್ನು ಅವರು ಬೆಳೀತಾರೆ. ಆಮೇಲೆ ಜನರಿಗೆ, ರೈತರಿಗೆ ಫ್ರೀಯಾಗಿ ಕೊಡ್ತಾರೆ ಅವರು. ಫ್ರೀ ಅಂದರೆ ಒಂದು ಗಿಡಕ್ಕೆ 10 ರೂಪಾಯಿ, 6 ರೂಪಾಯಿಂದ 10 ರೂಪಾಯಿ ತೊಗೊತಾರೆ. ನಮಗೆಲ್ಲ 6 ರೂಪಾಯಿ ಬಿತ್ತು ತೊಗೊಂಬರೋಕ್ಕೆ ನುಗ್ಗೆ ಎಲ್ಲ. 10 ರೂಪಾಯಿ ತನಕನೂ ಇರುತ್ತೆ. ಹೋಗ್ಬಿಟ್ಟು ನಿಮ್ಮ ನಿಯರ್ ಬೈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನರ್ಸರಿನಲ್ಲಿ ನಿಮ್ಗೆ ಯಾವ್ದಾದ್ರು ಹಣ್ಣಿನ ಗಿಡಗಳು ಅಂದರೆ ಕಸಿ ಗಿಡಗಳು ಇರೋಲ್ಲ ಅಲ್ಲಿ, ಆದರೆ ಪಕ್ಕಾ ನಾಟಿ ವೆರೈಟಿ ಜವಾರಿ ತಳಿದು ಹಣ್ಣಿನ ಗಿಡಗಳು, ಆಮೇಲೆ ಟಿಂಬರ್ ವೆರೈಟಿವು, ತೇಗ ಆಮೇಲೆ ಮಹಾಗನಿ, ಎಲ್ಲ ರೀತಿಯ ಟಿಂಬರ್ ರಿಲೇಟೆಡ್ ಏನು ದೊಡ್ಡ ಮರಗಳು ಬರ್ತಾವಲ್ಲ ಅವೆಲ್ಲ ಜಾತಿಯ ಗಿಡಗಳು ಮತ್ತು ಹಣ್ಣಿನ ಗಿಡಗಳು ಇರ್ತಾವೆ. ಅಲ್ಲಿ ಹೋಗ್ಬಿಟ್ಟು ತೊಗೋಬೋದು. 6 ರಿಂದ 10 ರೂಪಾಯಿ ಇರುತ್ತೆ ರೇಟ್ ಅಷ್ಟೇ. ಇದು ನೋಡ್ಬಿಟ್ಟು ಹೇಳಿದ್ನಲ್ಲ, ಇದು ಕಾಫಿ ರೋಬೋಸ್ಟಾ C/6, ಇದಕ್ಕೆ ನನಗೆ 20 ರೂಪಾಯಿ ರೇಟ್ ಬಿತ್ತಿದ್ದು. ಆ್ಯಕ್ಚುಲಿ ಹೋದ ಸರಿ ತಂದಾಗ ನಂಗೆ 15 ರೂಪಾಯಿ ಸಿಕ್ಕಿತ್ತು. ಈ ಸರಿ ಜಾಸ್ತಿ ಮಾಡಿದ್ದಾರೆ, 20 ರೂಪಾಯಿ. ನಾನು ಇಲ್ಲೇ ಶಿವಮೊಗ್ಗದಲ್ಲಿ ಒಂದು ನರ್ಸರಿನಲ್ಲಿ ತೊಗೊಂಬಂದೆ ನಾನು. ಇದು ನನ್ನ ತೋಟದ ಒಂದು ಸಂಕ್ಷಿಪ್ತ ಅಪ್ಡೇಟ್ ಆಗಿತ್ತು. ಆಲ್ರೆಡಿ ಕತ್ಲಾಗ್ತಾ ಬಂತು, ಅಷ್ಟು ಕ್ಲಿಯರಾಗಿ ಬರಲ್ಲ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ವಿಡಿಯೋ ಕ್ಲೋಸ್ ಮಾಡ್ತಾಯಿದ್ದೀನಿ. ಏನೇ ಡೌಟ್ ಇರೋ ಸಹಿತ ಕಮೆಂಟ್ ಮಾಡಿ. ಪ್ರತಿಯೊಬ್ಬರಿಗೂ ನಾನು ರಿಪ್ಲೈ ಮಾಡ್ತೀನಿ ಕೂಡ ಮುಂದೆ ಕೂಡ. ಎಲ್ಲರೂ ನೈಸರ್ಗಿಕ ಕೃಷಿಗೆ ಕನ್ವರ್ಟ್ ಆಗ್ರಿ ಅಂತ ಹೇಳ್ತೀನಿ. 100% ಮಾಡಲಿಲ್ಲದ್ರೂ ಪರವಾಗಿಲ್ಲ, ಫಸ್ಟ್ ಸ್ಟಾರ್ಟ್ ಮಾಡಿರಿ. ಆಮೇಲೆ ಅದು ತಾನೇ ನಿಮಗೆ ಪುಷ್ ಕೊಡುತ್ತೆ. ಒಂದೊಂದು ಸರಿ ಭೂಮಿ ನಿಮಗೆ ರೆಸ್ಪಾಂಡ್ ಮಾಡ್ತಾ ಹೋದಾಗ ನೀವು ನಿಮ್ಮ ತೋಟದಲ್ಲಿ ನೀವೇ ನಡಿಬೇಕಾದ್ರೆ ನಿಮಗೆ ಫೀಲ್ ಆಗುತ್ತೆ 2 ವರ್ಷ ಆದಮೇಲೆ. ಒಂಥರ ಹಾಸಿಗೆ ಮೇಲೆ ನಡೀತಿದ್ದೇನೋ ಅಂತ ಅನಿಸುತ್ತೆ. ಯಾಕಂದರೆ ಉಳುಮೆನೇ 0 ಆಗಿಬಿಟ್ಟಿರುತ್ತೆ ಇಲ್ಲಿ. ಉಳುಮೆ ಕಂಪ್ಲೀಟ್ಲಿ 0. ಬರೀ ಬ್ರಷ್ ಕಟ್ರ್ ಹೊಡ್ಕೊಂತ, ಕಳೆ ತೆಗೆಸ್ಕೊಂತ, ಗಿಡಗಳಿಗೆ ಸಾಧ್ಯವಾದಷ್ಟು ಗೊಬ್ಬರ ಹಾಕೋಂಥ, ಪ್ರತಿ ತಿಂಗಳು ಜೀವಾಮೃತ ಕೊಡ್ಕೊತ, ಪ್ರತಿ ತಿಂಗಳು ಜೀವಾಮೃತ ಮತ್ತು ನಮ್ಮದೇ ಆದಂಥ ಕಷಾಯಗಳಿದ್ದಾವೆ. ಯಾವುದೇ ರೀತಿಯ ರೋಗ ರುಜಿನಗಳು ಬರಲಿಲ್ಲಂಗೆ ಆ ಥರ ಕಷಾಯಗಳನ್ನು ಸಹಿತ ಸ್ಪ್ರೇ ಮಾಡ್ಕೊಂಡು ನಾವು ಹಿಂಗೆ ಮಾಡ್ತಾ ಹೋದರೆ ಗಿಡಗಳು ಒಂದೇ ದಿನಕ್ಕೆ ಒಂದೇ ವರ್ಷಕ್ಕೆ ರೆಸ್ಪಾಂಡ್ ಮಾಡಲಿಲ್ಲದ್ರೂ ಕೂಡ ಒಂದು 2 ವರ್ಷ ಆದಮೇಲೆ ಭಾರಿ ರೆಸ್ಪಾಂಡ್ ಮಾಡ್ತಾವೆ ನಿಮಗೆ. ನನ್ನ ಚಾನಲಲ್ಲಿ ಫಸ್ಟ್ ಡೇ 1ಇಂದನೂ ವೀಡಿಯೋ ಇದ್ದಾವೆ ನೋಡಿರಿ. ಫಸ್ಟು ತಿಂಗಳು ಅಡಿಕೆಗಳು ಹೆಂಗಿದ್ವು, ಈಗ 2 ವರ್ಷ ಆದಮೇಲೆ ಅಡಿಕೆ ಗಿಡ ಆಗಿರ್ಬೋದು, ತೆಂಗಿನ ಮರ ಆಗಿರ್ಬೋದು, ಈಗೆಲ್ಲ ಹೆಂಗಿದ್ದಾವೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ನಾನು 1ನೇ ವರ್ಷಕ್ಕೆ ಅಷ್ಟು ಮಾಡೋಕ್ಕೋಗಿಲ್ಲ. 1ನೇ ವರ್ಷಕ್ಕೆ ಅಷ್ಟನ್ನು ತಂದ್ಬಿಟ್ಟು ಗುಡಿ ಹಾಕೊಳ್ಳಿಲ್ಲ. ಫಸ್ಟ್ ತೆಂಗು ಅಡಿಕೆ ಮಾಡ್ಕೊಂಡೆ 1 ವರ್ಷ. ಆದರೆ ಹೋದ ವರ್ಷದಿಂದ ನಾನು ಒಂದೊಂದೇ ಹಣ್ಣಿನ ಗಿಡಗಳು, ಮೂಸಂಬಿ ಆಗಿರ್ಬೋದು, ಬಾಳೆ, ಅದನ್ನೆಲ್ಲ ನಿಧಾನಕ್ಕೆ ಇಂಟ್ರೊಡ್ಯೂಸ್ ಮಾಡ್ಕೊತ ಬಂತೆ. ಫೇಲ್ಯೂರ್ ಪ್ರತಿಯೊಬ್ಬರಿಗೂ ಲೈಫಲ್ಲಿ ಇದ್ದೇ ಇರುತ್ತೆ. ನನಗೆ ನನ್ನ ಇದರಲ್ಲಿ ಫೇಲ್ಯೂರ್ ಆಗಿದ್ದು ಕೋಕೋ, ಬಾಳೆ ಹೊಗೆ ಆಡ್ಸ್ಕೊಂತು. ಬಟ್ ಹಂಗಂತ ನಾನು ಕೈ ಬಿಡೋಕ್ಕೆ ಹೋಗಿಲ್ಲ. ಈಗ ಮತ್ತೆ ಎಲ್ಲೆಲ್ಲಿಗೂ ಬಾಳೆ ಹೋಗಿದೆಯಾ, ನಾನು ಅಲ್ಲಿ ಮತ್ತೆ ಹಾಕ್ಸ್ತೀನಿ. ಬರೋಷ್ಟು ಬರಲಿ, ಹೋಗೋಷ್ಟು ಹೋಗಲಿ, ಎಲ್ಲೋ ತಿಂದು ಕುಡಿದು ಖರ್ಚು ಮಾಡ್ತೀವಂತೆ. ಇಷ್ಟು ನಮ್ಮ ತೋಟಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋದೇನು ತಪ್ಪಿಲ್ಲ. ಮತ್ತು ಒಂದಲ್ಲ ಒಂದು ದಿನ ಅದು ವಾಪಸ್ ಕೊಡುತ್ತೆ ಅನ್ನೋ ಒಂದು ಭರವಸೆ ನನಗೆ. ಎಲ್ಲರೂ ಕೂಡ, ನೀವು ಕೂಡ ನೈಸರ್ಗಿಕ ಕೃಷಿ ಸ್ಟಾರ್ಟ್ ಮಾಡಿರಿ. ಏನೇ ಡೌಟ್ಸ್ ಇದ್ರು ನನಗೂ ಕೇಳಿ. ನನಗೆ ಸಾಧ್ಯವಾದಷ್ಟು ನನಗೆ ಹೆಂಗೆ ಗೊತ್ತಿದೆ ನಾನು ಹೇಳ್ತೀನಿ. ಕುಯ್ತಾ ಇದ್ದೇನಲ್ಲ ಅಂತ ಅನ್ಕೋಬೇಡ್ರಿ ಅಷ್ಟೇ. ನೀವು ಮಾಡ್ತಾ ಹೋದರೆ ನಿಮಗೂ ಸಹಿತ ಹಿಂಗೆ ಹೇಳ್ಕೋಬೇಕು ಅಂತ ಅನಿಸುತ್ತದ. ಅದು ಫೀಲ್ ಕೊಡುತ್ತೆ ನಿಮಗೆ. ಮುಂದಿನ ದಿನಗಳಲ್ಲಿ ಅದೇ ನಿಮಗೆ ಫೀಲ್ ಕೊಡುತ್ತೆ. ಅವಾಗ ನಿಮಗೇನು ಬೋರ್ ಅನ್ಸಲ್ಲ. ಸೊ ಮತ್ತೊಮ್ಮೆ ಮತ್ತೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ನಾನು. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ.